ಅರಣ್ಯಕಾಂಡ ಅಧ್ಯಾಯ 30. ಮೋಶೆಯು ಇಸ್ರಾಯೇಲ್ಯರ ಕುಲಾಧಿಪತಿಗಳಿಗೆ ಹೇಳಿದ್ದೇನೆಂದರೆ, ಯೆಹೋವನು ಹೀಗೆ ಆಜ್ಞಾಪಿಸಿದ್ದಾನೆ, ಯಾವನಾದರೂ ಯೆಹೋವನಿಗೆ ಹರಕೆ ಮಾಡಿದರೆ, ಇಲ್ಲವೇ ತಾನು ಯಾವುದಾದರೂ ಒಂದನ್ನು ಮುಟ್ಟದೆ ಇರುವನೆಂದು ಆಣೆ ಇಟ್ಟುಕೊಂಡರೆ, ಅವನು ತನ್ನ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು. ಸ್ತ್ರೀಯು ಕನ್ಯಾವಸ್ಥೆಯಲ್ಲಿ ತಂದೆಯ ಮನೆಯಲ್ಲಿದ್ದು ಯೆಹೋವನಿಗೆ ಹರಕೆಯನ್ನು ಮಾಡಿದಾಗ, ಇಲ್ಲವೇ ಯಾವುದಾದರೂ ಒಂದನ್ನು ಮುಟ್ಟದೆ ಇರುವೆನೆಂದು ಪ್ರತಿಜ್ಞೆಯನ್ನು ಮಾಡಿಕೊಂಡಾಗ, ಅವಳ ತಂದೆಯು ಆ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ, ಅವಳು ಆ ಹರಕೆಯನ್ನು ನೆರವೇರಿಸಲೇಬೇಕು. ಯಾವುದನ್ನು ಮುಟ್ಟದೆ ಇರುವೆನೆಂದು ಹೇಳಿದಳೋ ಅದನ್ನು ಮುಟ್ಟಲೇಬಾರದು. ಆದರೆ ತಂದೆ ಆ ಸಂಗತಿಯನ್ನು ತಿಳಿದಾಗ ಹಾಗೆ ಮಾಡಬಾರದೆಂದು ಅಪ್ಪಣೆ ಕೊಟ್ಟರೆ, ಅವಳು ಮಾಡಿದ ಹರಕೆಗಳು ಪ್ರತಿಜ್ಞೆಗಳು ವ್ಯರ್ಥವಾಗುವವು. ತಂದೆ ಬೇಡವೆಂದು ಹೇಳಿದುದರಿಂದ ಯೆಹೋವನು ಅವಳನ್ನು ದೋಷಿಯೆಂದು ಎಣಿಸುವುದಿಲ್ಲ. ಅವಳು ಮಾಡಿದ ಹರಕೆ ಇಲ್ಲವೇ ಯೋಚಿಸದೆ ಮಾಡಿದ ಪ್ರತಿಜ್ಞೆ ನಡೆಯುವಷ್ಟರೊಳಗೆ ಅವಳಿಗೆ ಮದುವೆಯಾದ ಪಕ್ಷದಲ್ಲಿ ಗಂಡನು ಆ ಪ್ರಮಾಣದ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ ಆ ಹರಕೆಗಳು ಪ್ರತಿಜ್ಞೆಗಳು ನಡೆಯಬೇಕು. ಆದರೆ ಗಂಡನು ಕೇಳಿದಾಗಲೇ ಬೇಡವೆಂದು ಅಪ್ಪಣೆ ಕೊಟ್ಟರೆ ಆ ಹರಕೆಯೂ ಇಲ್ಲವೇ ಆ ವಿಚಾರ ಪ್ರತಿಜ್ಞೆಯೂ ನಿರರ್ಥಕವಾಗುವವು. ಯೆಹೋವನು ಅವಳನ್ನು ದೋಷಿಯೆಂದು ಎಣಿಸುವುದಿಲ್ಲ. ವಿಧವೆಯು ಇಲ್ಲವೇ ಗಂಡನಿಂದ ಬಿಡಲ್ಪಟ್ಟ ಸ್ತ್ರೀಯು ಇಂಥ ಪ್ರಮಾಣ ಮಾಡಿಕೊಂಡರೆ ಅದು ನಿಲ್ಲುವುದು. ಅವಳು ಅದನ್ನು ನೆರವೇರಿಸಬೇಕು. ಮುತ್ತೈದೆಯು ಅಂಥ ಹರಕೆಯನ್ನಾಗಲಿ ಪ್ರಮಾಣವನ್ನಾಗಲಿ ಮಾಡಿದಾಗ ಅವಳ ಗಂಡನು ತಿಳಿದು ಅಡ್ಡಿ ಮಾಡದೆ ಸುಮ್ಮನಿದ್ದರೆ ಆ ಹರಕೆಗಳು ಪ್ರತಿಜ್ಞೆಗಳು ನಿಲ್ಲುವವು. ಆದರೆ ಗಂಡನು ಅವುಗಳನ್ನು ತಿಳಿದಾಗಲೇ ಬೇಡವೆಂದರೆ ಅವು ರದ್ದಾಗುವವು. ಗಂಡನು ರದ್ದು ಮಾಡಿದ್ದರಿಂದ ಅಂಥವಳು ಯೆಹೋವನಿಂದ ದೋಷಿಯೆಂದು ಎಣಿಸಲ್ಪಡುವುದಿಲ್ಲ. ಹೆಂಡತಿ ಮಾಡಿದ ಹರಕೆಯನ್ನು ಉಪವಾಸವಾಗಿರುವೆನೆಂದು ಅವಳು ಮಾಡಿದ ಪ್ರಮಾಣವನ್ನು ಸ್ಥಾಪಿಸುವುದಕ್ಕಾಗಲಿ ರದ್ದು ಮಾಡುವುದಕ್ಕಾಗಲಿ ಗಂಡನಿಗೆ ಅಧಿಕಾರವಿರುವುದು. ಆದರೆ ಅವಳ ಗಂಡನು ಯಾವ ಅಡ್ಡಿಯನ್ನು ಮಾಡದೆ ದಿನದಿನಕ್ಕೆ ಸುಮ್ಮನಿದ್ದರೆ ಅವನು ಅವಳ ಹರಕೆಗಳನ್ನು ಪ್ರತಿಜ್ಞೆಗಳನ್ನು ಸ್ಥಾಪಿಸಿದ ಹಾಗಾಗುವುದು. ಅವನು ತರುವಾಯ ಬೇಡವೆಂದರೆ ಆ ಪಾಪದ ಫಲವನ್ನು ಅವನೇ ಅನುಭವಿಸಬೇಕು. ಗಂಡ ಹೆಂಡತಿಯರ ವಿಷಯವಾಗಿಯೂ ಇನ್ನೂ ಮದುವೆಯಿಲ್ಲದ ಹೆಂಗಸು ಮತ್ತು ಅವಳ ತಂದೆ ಇವರ ವಿಷಯವಾಗಿಯೂ ಹರಕೆಗಳ ಸಂಬಂಧದಲ್ಲಿ ಯೆಹೋವನು ಮೋಶೆಗೆ ಕೊಟ್ಟ ನಿಯಮಗಳು ಇವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, 30ನೇ ಅಧ್ಯಾಯ, ಚಾಪ್ಟರ್ 30. ಅರಣ್ಯಕಾಂಡ 30ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 29ನೇ ಅಧ್ಯಾಯದಲ್ಲಿ ಏನಿತ್ತು ಎಂಬುದನ್ನು ಕೆಲವು ಮಾತಿನಲ್ಲಿ ಹೇಳಲಿಕ್ಕೆ ದಯವಿಟ್ಟು ಅನುಮತಿಸಿರಿ. 29ನೇ ಅಧ್ಯಾಯದಲ್ಲಿ ನಿಜಕ್ಕೂ 28 ಮತ್ತು 29 ಈ ಎರಡು ಅಧ್ಯಾಯಗಳಲ್ಲಿ ನೋಡುವಾಗ ಸುಮಾರು ದೇವರು ಒಂದು 10 ವಿಶೇಷ ದಿನಗಳನ್ನು, 10 ಈ ಎರಡು ಅಧ್ಯಾಯಗಳಲ್ಲಿ 10 ವಿಶೇಷ ಹಬ್ಬಗಳು, ಆಚರಣೆಗಳು, ಉತ್ಸವಗಳನ್ನು ನೆನಪಿಸ್ತಾನೆ. ಈಗಾಗಲೇ ಒಂದು ಸಾರಿ ಆತನು ಯಾಜಕಾಂಡದಲ್ಲಿ ನೆನಪಿಸಿದ್ದನು, ಇದನ್ನು ಕೊಂಡಾಡ್ರಿ ಎಂಬುದಾಗಿ ದೇವರು ಹೇಳಿದ್ದನ್ನು ಬಹುಶಃ ನಾವು ಯಾಜಕಾಂಡ 25ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. ದೇವರು ಕೆಲವು ಮಹೋತ್ಸವಗಳನ್ನು ಅಥವಾ ಉತ್ಸವಗಳನ್ನು ನೀವು ಮಾಡಬೇಕು, ಅದರಲ್ಲಿ ವಿಶೇಷವಾದದ್ದು ಜೂಬಿಲಿ ಎಂಬಂಥ ಒಂದು ಸಂವತ್ಸರ ಅಥವಾ ವರ್ಷ. ಅದು ಕುಟುಂಬವಾಗಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥ ಒಂದು ದೊಡ್ಡ ಸಂಭ್ರಮ. ಅದು ಹೀಬ್ರೂ ಭಾಷೆಯಲ್ಲಿ ಜೂಬಿಲಿ, ಬ್ಲಾಸ್ಟ್ ಆಫ್ ಹಾರ್ನ್, ಕೊಂಬಿನ ಧ್ವನಿ ಅಂತ ಹೇಳ್ಬಿಟ್ಟು, ಯೋಬೆಲ್ ಅಥವಾ ಟಗರಿನ ಕೊಂಬಿನ ಧ್ವನಿ, ಒಂದು ಸೆಲೆಬ್ರೇಷನ್, ಒಂದು ಉತ್ಸಾಹ, ಹಬ್ಬ. ಈ ಹಬ್ಬ
28-29ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ಕೂಡ 10 ಹಬ್ಬಗಳನ್ನು ಅಥವಾ ಉತ್ಸವಗಳನ್ನು ದೇವರು ನೆನಪು ಮಾಡಿ ಇದನ್ನು ಆಚರಿಸಿರಿ ಎಂಬುದಾಗಿ ಹೇಳಿದ್ದಾನೆ. ಮತ್ತು ಈ ದಿವಸಗಳಲ್ಲಿ ಯಾವ ಉದ್ಯೋಗವನ್ನು ಮಾಡಬೇಡ್ರಿ, ಯಾವ ಕೆಲಸವನ್ನು ನೀವು ಮಾಡಬಾರ್ದು. ಯಾಕೆ? ನೀವು ಸಭೆ ಕೂಡಿ ಬರಬೇಕು ಅಂತ ಹೇಳ್ತಾನೆ ರೀ. ಅದು ಭಾಳ ನನಗೆ ಉತ್ತೇಜನದ ಒಂದು ಮಾತು. ಅದು ಏನು ಬೇಸರ ಅಲ್ಲ. ದೇವರು ಎಷ್ಟು ಇಷ್ಟಪಡ್ತಾನೆ, ತನ್ನ ಸನ್ನಿಧಾನದಲ್ಲಿ ಎಲ್ಲರೂ ಬರಬೇಕು, ಕುಟುಂಬವಾಗಿ ಬರಬೇಕು, ಸಭೆಯಾಗಿ ಬರಬೇಕು, ಯಾರೂ ಮಿಸ್ ಮಾಡ್ಕೋಬಾರ್ದು. ಇಲ್ಲ ಕೆಲಸ ಇತ್ತು ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ ಅಂತ ಕೆಲವರು ಹೇಳ್ತಾರಂತ ದೇವ್ರಿಗೆ ಗೊತ್ತಿತ್ತು. ಇಲ್ಲ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ನಾನು ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾರಂತ ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ದೇವರು ಹೇಳ್ತಾರೆ, ಯಾವ ಕೆಲಸನೂ ಮಾಡಬಾರ್ದು. ಅರ್ಜೆಂಟ್ ಕೆಲಸ ಇತ್ತು, ಅನ್ಎಕ್ಸ್ಪೆಕ್ಟೆಡು ಅಥವಾ ಅನಿರೀಕ್ಷಿತವಾದ ಒಂದು ಕೆಲಸ ಇತ್ತು, ಹಾಗೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ದೇವರು ಹೇಳಿದ್ದು ಫೈನಲ್. ಕೆಲಸ ಇತ್ತು ಇರ್ಬೋದು, ಆದರೆ ದೇವರು ಹೇಳುವುದು ಫೈನಲ್. ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಹೇಳ್ತಾ ಇದ್ದಾನೆ ಯಾವ ಕೆಲಸ ಮಾಡಬೇಡ ಅಂತ. ಇಲ್ಲ ಒಂದು ಅರ್ಜೆಂಟ್ ಕೆಲಸ ಇತ್ತು ದೇವರೇ ಅಂತ ಹೇಳಿದರೆ, ಸೃಷ್ಟಿಕರ್ತನ ಮಾತುಗಿಂತಲೂ ಕೆಲಸ ಪ್ರಾಮುಖ್ಯನಾ ಅಥವಾ ಸೃಷ್ಟಿಕರ್ತನ ಮಾತಿನ ಮಹತ್ವ, ವಿಧೇಯತೆ, ಅಧೀನತೆ, ಆ ಆಜ್ಞೆಗೆ ಒಳಗಾಗುವಿಕೆ ಅದು ಪ್ರಾಮುಖ್ಯನಾ? ಯೋಚಿಸೋಣ. ನಾನು ಯೋಚಿಸ್ತೇನೆ, ಪ್ರಿಯ ವೀಕ್ಷಕರೇ ನೀವು ಯೋಚಿಸ್ರಿ. ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ಒಂದು ಸಾರಿ ದಿನಕರ ನಾಯಿನವರು ಸಂದೇಶ ಕೊಡುವಾಗ ಕೊನೆ ದಿವಸ ಒಂದು ಮಾತು ಹೇಳಿದರು. ಅದನ್ನು ನಾನು ಭಾಷಾಂತರ ಮಾಡಿದ್ದರಿಂದ ಚೆನ್ನಾಗಿ ನೆನಪಿದೆ ನನಗೆ. ಅದೇನಂತ ಹೇಳಿದ್ರೆ, ಕೆಲವರು ದೇವರಿಗೆ ಟೈಮೇ ಕೊಡೋದಿಲ್ಲ ಅಂತೆ. ದೇವರಿಗೆ ಟೈಮೇ ಕೊಡೋದಿಲ್ಲ, ಸಮಯ ಇಲ್ಲ, ಬ್ಯುಸಿ ಚಟುವಟಿಕೆ ಅಂತ ಇರ್ತಾರಂತೆ. ಅವ್ರು ಹೇಳಿದರು, ಸ್ವರ ಬದಲಾಯಿಸಿಕೊಂಡು ಸ್ವಲ್ಪ ಖಡಾಖಂಡಿತವಾಗಿ, ಕನಿಕರ ಪ್ರೀತಿ ಉಳ್ಳ ಮನುಷ್ಯ. ಆದರೆ ಅದೇ ಸಂದರ್ಭದಲ್ಲಿ ಅವರು ಭಾಳ ಸ್ಟ್ರಿಕ್ಟಾಗಿ ಒಂದು ಮಾತು ಹೇಳಿದ್ರು. ಅದೇನೆಂದರೆ, ಒಂದಿನ ಬರ್ತದೆ ಆಗ ನೀವು ಬಿತ್ತಿದ್ದನ್ನೇ ಕೊಯ್ಯಬೇಕು ಅಂತ ಹೇಳಿದರು. ಏನು ಬಿತ್ತಿದ್ದನ್ನು ಕೊಯ್ಯಬೇಕು? ದೇವರಿಗೆ ಟೈಮ್ ಇಲ್ಲ, ಸಮಯ ಇಲ್ಲ ಅಂತ ಹೇಳುವಂಥದ್ದನ್ನೇ ನೀವು ಕೊಯ್ತೀರಾ. ಅದನ್ನೇ ನೀವು ಬಿತ್ತಿದ್ರೆ ಒಂದಿನ ದೇವರು ನಿಮಗೆ ಟೈಮ್ ಕೊಡೋದಿಲ್ಲ ಎಂಬುದಾಗಿ ಒಂದು ರೀತಿಯಿಂದ ಅದು ಯೋಚಿಸುವಂಥ ತಮಾಷೆಯಾಗಿ ಇರ್ಬೋದು. ಆದರೆ ಗಂಭೀರವಾದಂಥ ಹಾಸ್ಯದಲ್ಲಿನೇ ನಗುತ್ತಾ ಆ ಒಂದು ಸತ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಥವಾ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ದೇವರು ಇಲ್ಲಿ ಕೂಡ 29ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ದೇವರು ಯಾವ ಉದ್ಯೋಗವನ್ನು ನೀವು ನಡೆಸಿಕೊಡೋದು, ದೇವಾರಾಧನೆಗಾಗಿ ಸಭೆ ಕೂಡಬೇಕು. ಫೈನಲ್, ಅಂತಿಮ. ದೇವರು ದೊಡ್ಡಾತನು, ದೊಡ್ಡವರೇ ಹೇಳಿಬಿಟ್ರು. ದೊಡ್ಡವರೇ ಹೇಳಿದ ಮೇಲೆ ಆಗೋಯ್ತು. ನನ್ನ ಆತ್ಮಿಕ ನಾಯಕರ ಮಗನಿಗೆ ಒಂದು ಸಾರಿ ಒಂದು ದೊಡ್ಡ ಕೆಲಸ ಸಿಕ್ತಂತೆ. ಒಂದೇ ತಿಂಗಳಿಗೆ ಸುಮಾರು ಕೆಲವು ಲಕ್ಷ ರೂಪಾಯಿಗಳು ಸಂಬಳ. ಆದರೆ ಒಂದೇ ಕಂಡೀಷನ್, ಭಾನುವಾರನೂ ಕೆಲಸ ಮಾಡಬೇಕು. ಮಸ್ಟ್ ವರ್ಕ್ ಆನ್ ಸಂಡೇ ಆಲ್ಸೋ. ಅದಕ್ಕೆ ಈ ಯವನಸ್ಥನು ಸುಮಾರು 20, 21, 22 ವಯಸ್ಸಿರ್ಬೋದು. ಅವನು ಹೇಳ್ದ, ಇಲ್ಲ ಹಾಗಾದರೆ ಈ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಬಂದ. ಆದ ಕಾರಣ ದೇವರು ಹೇಳುವಂಥ ಒಂದು ಮಾತು, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ. ಆ ವಾಕ್ಯ ಎಲ್ಲಿದೆ ಬೈಬಲ್ನಲ್ಲಿ ನೋಡೋಣ. ಮೊದಲನೇ ಸಮುವೇಲ, 1 Samuel chapter 2 verse 30, ಮೊದಲನೇ ಸಮುವೇಲ 2:30, ಎರಡನೇ ಭಾಗದಲ್ಲಿ ಈ ರೀತಿಯಾಗಿ ಆ ವಾಕ್ಯ ಇದೆ. ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ನನ್ನನ್ನು ಸನ್ಮಾನಿಸುವವರನ್ನು
ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಹಾಗಾದರೆ ಒಂದು ರೀತಿಯಿಂದ ನಾವು ಹೇಗೆ ದೇವರನ್ನು ಸನ್ಮಾನಿಸ್ಬೋದು ಹೇಳ? ಸಾಮಾನ್ಯವಾಗಿ ನಾನು ಹೇಳುವಂಥದ್ದನ್ನು ಹೇಳ್ತೇನೆ. ಒಂದು ರೀತಿಯಿಂದ ನಾವು ಹೇಗೆ ದೇವರನ್ನು ಸನ್ಮಾನಿಸ್ಬೋದಂದರೆ, ಸಭೆಗೆ, ಕೂಟಕ್ಕೆ, ಭಾನುವಾರ ಆರಾಧನೆಗೆ ಕರೆಕ್ಟ್ ಟೈಮ್ಗೆ ಸರಿಯಾದ ಸಮಯಕ್ಕೆ ಹೋಗುವುದರಿಂದ ದೇವರನ್ನು ನಾವು ಗೌರವಿಸ್ತೇವೆ. ಕೆಲವು ಸಾರಿ ನಾವು ಕೆಲವರ ಒಂದು ಪ್ರಾಕ್ಟೀಸು, ನಾನು ಆ ತಪ್ಪು ಮಾಡಿದ್ದೇನೆ. ಅದೇನೆಂದರೆ ಎಲ್ಲ ಆದಮೇಲೆ, ಆರಾಧನೆ ಆದಮೇಲೆ, ಹಾಡಾದಮೇಲೆ, ಅನೌನ್ಸ್ಮೆಂಟ್ ಆದಮೇಲೆ, ಪ್ರಕಟಣೆ ಆದಮೇಲೆ ಲಾಸ್ಟು ಸ್ವಲ್ಪ ಸಂದೇಶ ಅಷ್ಟೇ ಕೇಳಿಕೊಂಡು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ಸಂದೇಶ ಕೇಳ್ಕೊಂಡು ಬಂದುಬಿಡೋಣ ಅಂತ. ಇನ್ನು ಕೆಲವರು ಅಂತ್ಯ ಆಶೀರ್ವಾದಕ್ಕೆ ಭಾಗವಹಿಸಿ ಬರೋಣ ಅಂತಿರ್ತಾರೆ. ಆದರೆ ಇಲ್ಲಿ ದೇವರು 29ನೇ ಅಧ್ಯಾಯದಲ್ಲಿ ನೀವು ಯಾವ ಕೆಲಸ, ಯಾವ ಉದ್ಯೋಗವನ್ನು ನಡೆಸಿಕೊಡೋದು, ನೀವು ದೇವಾರಾಧನೆಗೆ ಸಭೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇಂಥ ಒಂದು ಮಾತುಗಳನ್ನು ಹೇಳಿಬಿಟ್ಟು 30ನೇ ಅಧ್ಯಾಯಕ್ಕೆ ಬಂದಾಗ, 30ನೇ ಅಧ್ಯಾಯ ಅರಣ್ಯಕಾಂಡ, ಇದರಲ್ಲಿ ಹರಕೆ ತೀರಿಸುವುದರ ಬಗ್ಗೆ 5 ವಿಷಯಗಳು ಹೇಳಲಾಗಿದೆ. ಈ ಹರಕೆ ಹೊತ್ತುಕೊಳ್ಳುವಂಥ ವಿಷಯ, ಅಥವಾ ಹರಕೆ ಮಾಡುವಂಥದ್ದು, ಅಥವಾ ಆಣೆ ಇಟ್ಟುಕೊಳ್ಳುವಂಥದ್ದು, ಅಥವಾ ದೇವರಿಗೆ ಪ್ರಮಾಣ ಮಾಡೋದು ಅಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ಹರಕೆ ದೇವರಿಗೋಸ್ಕರವಾಗಿ ನಾವು ಮಾಡುವಾಗ ಅದರ ಬಗ್ಗೆ ಒಂದು ವಿಚಿತ್ರವಾದಂಥ ಒಂದು ಮಾತು ಇದರಲ್ಲಿದೆ. ಇದನ್ನು ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಕೇಳಿಸ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೀರಾ? ಬನ್ನಿರಿ, ನಾವು 30ನೇ ಅಧ್ಯಾಯದಲ್ಲಿ ಮಾಡೋಣ. ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 30. ಮೋಶೆಯು ಇಸ್ರಾಯೇಲರ ಕುಲಾಧಿಪತಿಗಳಿಗೆ ಹೇಳಿದ್ದಂದರೆ, ಮೋಶೆಯು ಇಸ್ರಾಯೇಲರ ಕುಲಾಧಿಪತಿಗಳಿಗೆ ಹೇಳಿದ್ದೇನೆಂದರೆ, ಯೆಹೋವನು ಹೀಗೆ ಆಜ್ಞಾಪಿಸಿದ್ದಾನೆ. ಏನಂತ? ಯಾವನಾದರೂ ಯೆಹೋವನಿಗೆ ಹರಕೆ ಮಾಡಿದರೆ, ಇಲ್ಲವೇ ತಾನು ಯಾವುದಾದ್ರೂ ಒಂದನ್ನು ಮುಟ್ಟದೇ ಇರುವನೆಂದು ಆಣೆ ಇಟ್ಟುಕೊಂಡ್ರೆ, ಅವನು ತನ್ನ ಮಾತನ್ನು ಮೀರದೆ ಹೇಳಿದಂತೆಯೇ ನೆರವೇರಿಸಬೇಕು. ಚಾಯ್ಸ್ ಇಲ್ಲ. 30ನೇ ಅಧ್ಯಾಯ 2ನೇ ವಚನ. ಒಂದು ವೇಳೆ ಪುರುಷನು ಗಂಡಸರು ಯಾರಾದರೂ ಹರಕೆ ಮಾಡಿಬಿಟ್ರೆ ಅದನ್ನು ಫಾಲೋ ಮಾಡಬೇಕು, ಅದನ್ನು ಕೈಕೊಂಡು ನಡಿಬೇಕು. ಆದರೆ ಸ್ತ್ರೀಯರಿಗೆ ಕೆಲವು ಚಾಯ್ಸ್ ಇದೆ. ಆಶ್ಚರ್ಯ ಅಲ್ವಾ? ಸರಿ, ಏನು ಕಾರಣ? ಸ್ತ್ರೀಯರಿಗೆ ಆಯ್ಕೆ ಇದೆ, ಚಾನ್ಸ್ ಇದೆ, ಮತ್ತು ಪರ್ಯಾಯತನ, ಆಲ್ಟರ್ನೇಟಿವ್ಸ್ ಇದೆ. ಯಾಕೆ ಅಂತ ನೋಡೋಣ ಬನ್ನಿರಿ. 3ನೇ ವಚನ. ಸ್ತ್ರೀಯು ಕನ್ಯಾವಸ್ಥೆಯಲ್ಲಿ ತಂದೆಯ ಮನೆಯಲ್ಲಿದ್ದು, ಒಬ್ಬ ಹುಡುಗಿ, ಒಬ್ಬ ಸ್ತ್ರೀ ತಂದೆಯ ಮನೆಯಲ್ಲಿ ಯೆಹೋವನಿಗೆ ಹರಕೆಯನ್ನು ಮಾಡಿದಾಗ, ಇಲ್ಲವೇ ಯಾವುದಾದ್ರೂ ಒಂದನ್ನು ಯಾವುದೋ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡಾಗ, ಅವಳ ತಂದೆಯು ಆ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ, ಮನೆಯಲ್ಲಿ ಮದುವೆಯಾಗದ ಮಗಳು, ಕನ್ಯಾವಸ್ಥೆಯಲ್ಲಿ ಮಗಳಿದ್ದಾಳೆ, ಅವಳು ಏನೋ ಒಂದು ಹರಕೆ ಮಾಡ್ತಾಳೆ, ಅಥವಾ ಪ್ರಮಾಣ ಮಾಡಿಕೊಳ್ತಾಳೆ, ಅಥವಾ ಪ್ರತಿಜ್ಞೆ ಮಾಡಿಕೊಳ್ತಾಳೆ. ಮಾಡಿಕೊಳ್ಳೋದನ್ನು ತಂದೆ ಗೊತ್ತಾಯಿತು, ತಂದೆ ಸುಮ್ಮನಿದ್ದರೆ ಅವಳು ಆ ಹರಕೆಯನ್ನು ನೆರವೇರಿಸಲೇಬೇಕು. ಆದರೆ ಚಾಯ್ಸ್, ಈಗ ನೋಡಿ, ನಾನು ಹೇಳಿದ್ನಲ್ವಾ, ಪುರುಷರಿಗೆ 1ನೇ ವಚನ ಚಾಯ್ಸ್ ಇಲ್ಲ, ಆದರೆ ಮಹಿಳೆಯರಿಗೆ ಚಾಯ್ಸ್ ಇದೆ. ಆದರೆ ತಂದೆ 5ನೇ ವಚನ, ಆ ಸಂಗತಿಯನ್ನು ತಿಳಿದಾಗ, ಅಂದರೆ ಮಗಳು ಒಂದು ಹರಕೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಏನೋ ಒಂದು ಪ್ರಮಾಣ ಮಾಡಿದ್ದಾಳೆ, ತನ್ನ ಒಂದು ಈ ಪ್ರತಿಜ್ಞೆ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಆ ಪ್ರತಿಜ್ಞೆಯನ್ನು ನೆರವೇರಿಸ್ಬೇಕಂತ ಆಕೆ ದೇವರಿಗೆ ಹರಕೆ ಹೊತ್ತಿದ್ದಾಳೆ ಅಂತ ಆ ಸಂಗತಿಯನ್ನು ತಿಳಿದಾಗ, ಹಾಗೆ ಮಾಡಬಾರದು ಎಂದು ತಂದೆ ಅಪ್ಪಣೆ ಕೊಟ್ಟರೆ, ಅವಳು ಮಾಡಿದ ಹರಕೆಗಳು ಕ್ಯಾನ್ಸಲ್ ಆಗ್ತದಂತೆ.
ವ್ಯರ್ಥವಾಗುವವು. ತಪ್ಪದು, ಆ ರೀತಿಯಾಗಿ ಮಾಡುವಂಥದ್ದು ತಪ್ಪ. ತಂದೆ ಬೇಡವೆಂದು ಹೇಳಿದ್ದರಿಂದ ಯೆಹೋವನು ಅವಳನ್ನು ದೋಷಿಯೆಂದು ಎಣಿಸುವುದಿಲ್ಲ. ದೇವರು ಅವಳು ಮಾಡಿದ ತಪ್ಪು ಅಂತ ಎಣಿಸೋದಿಲ್ಲ. ಅವಳು ಹರಕೆ ಮಾಡಿಬಿಟ್ಲು, ಆದರೆ ತಂದೆ ಕ್ಯಾನ್ಸಲ್ ಮಾಡಿಬಿಟ್ರು. ಆದರೆ ದೇವರು ತನ್ನ ಅಧಿಕಾರವನ್ನು ತಂದೆಗೆ ಕೊಟ್ಟಿದ್ದರಿಂದ ತಂದೆಗೆ ಆ ಅಧಿಕಾರ ಇದೆ ಕ್ಯಾನ್ಸಲ್ ಮಾಡಲಿಕ್ಕೆ. ಆದ ಕಾರಣ ದೇವರು ಆ ಹರಕೆ ಮಾಡಿದಂಥ ಹುಡುಗಿ, ಮನೆಯಲ್ಲಿದ್ದಂಥ ಮಗಳ ಆ ಮಾತು ತಂದೆ ಕ್ಯಾನ್ಸಲ್ ಮಾಡಿದರೂ ಪಾಪ ಅಲ್ಲ. ವಿಚಿತ್ರ ಅಲ್ಲ. 3ನೇ ವಿಷಯ 6ನೇ ವಚನದಲ್ಲಿದೆ. ಅವಳು ಮಾಡಿದ ಹರಕೆ ಇಲ್ಲವೇ ಯೋಚಿಸದೇ ಮಾಡಿದ ಪ್ರತಿಜ್ಞೆ. ಯೋಚಿಸದೇ, ಕೆಲವು ಸಾರಿ ಮಹಿಳೆಯರು ಆ ರೀತಿಯಾಗಿ ಮಾಡುವ ಸಾಧ್ಯತೆ, ಪುರುಷರು ಮಾಡ್ತಾರೆ, ಆದರೆ ಮಹಿಳೆಯರು ಹೆಚ್ಚಾಗಿ ಆ ರೀತಿಯಾಗಿ ಯೋಚಿಸದೇ ಮಾಡಿದ ಪ್ರತಿಜ್ಞೆ ನಡೆಯುವಷ್ಟರೊಳಗೆ ಅವಳಿಗೆ ಮದುವೆ ಆಗಿಬಿಟ್ರೆ, ಗಂಡನು ಈಗ ತಂದೆ ಕೆಳಗಿದ್ಲು, ಈಗ ಗಂಡನು ಆ ಪ್ರಮಾಣ ಸಂಗತಿಯನ್ನು ತಿಳಿದು ಸುಮ್ಮನಿದ್ದರೆ ಗಂಡ ಸುಮ್ಮನೆ ಇದ್ಬಿಡ್ತಾನೆ. ಆ ಹರಕೆ ಪ್ರತಿಜ್ಞೆಗಳು ನಡಿಲೇಬೇಕು. ಆದರೆ ಗಂಡನು ಕೇಳಿದಾಗಲೇ ಬೇಡವೆಂದು ಗಂಡ ಅಪ್ಪಣೆ ಕೊಟ್ಟರೆ, ಒಂದು ವೇಳೆ ತಂದೆ ಇಲ್ಲಿ ಅಪ್ಪಣೆ ಕೊಟ್ಟಿದ್ದು ಕ್ಯಾನ್ಸಲ್ ಆಗೋಯಿತು ಅಂದರೆ, ಈ ರೀತಿಯಾಗಿ ಹೇಳ್ಬೋದು, ಒಬ್ಬ ಮಹಿಳೆ, ಒಬ್ಬ ಹುಡುಗಿ ಮನೆಯಲ್ಲಿ ಕನ್ಯಾವ್ಯವಸ್ಥೆಯಲ್ಲಿರುವಂಥ ಒಬ್ಬ ಮಗಳು ಹರಕೆ ಮಾಡ್ತಾಳೆ, ತಂದೆ ಕ್ಯಾನ್ಸಲ್ ಮಾಡ್ತಾರೆ, ದೇವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಆ ಹುಡುಗಿಗೆ ಮದುವೆ ಆಗಿಬಿಡ್ತದೆ, ಅದಕ್ಕಿಂತ ಮುಂಚೆ ಒಂದು ಹರಕೆ ಮಾಡಿರ್ತಾಳೆ, ಅದನ್ನು ಗಂಡ ಕೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದರೆ ದೇವರು ಅದನ್ನು ಸ್ವೀಕಾರ ಮಾಡಿಕೊಳ್ತಾರೆ. ಮತ್ತು ಯೆಹೋವನು ಅವಳನ್ನು ದೋಷಿ ಎಂದು ಎಣಿಸೋದಿಲ್ಲ ಅಂತ್ರಿ. 8ನೇ ವಚನ, ಅರಣ್ಯಕಾಂಡ 38, ದಿ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 30 ವರ್ಸ್ 8. ಭಾಳ ಆಶ್ಚರ್ಯ ಅಲ್ವಾ? ಸರಿ, ಈಗ ವಿಧವೆಯವರ ಬಗ್ಗೆ ನೋಡೋಣ್ರಿ. ವಿಧವೆಯು ಇಲ್ಲವೇ ಗಂಡನಿಂದ ಬಿಡಲ್ಪಟ್ಟ ಸ್ತ್ರೀಯು ಇಂಥ ಒಂದು ಪ್ರಮಾಣ ಮಾಡಿದರೆ ಅದು ನಿಲ್ಲುವುದು, ಅವಳು ಅದನ್ನು ನೆರವೇರಿಸಲೇಬೇಕು, ಚಾಯ್ಸ್ ಇಲ್ಲ. ಹಾಗಾದರೆ ವಿಧವೆ, ಗಂಡನಿಂದ ಬಿಡಲ್ಪಟ್ಟವಳು ಮತ್ತು ಪುರುಷರು, ಇವರು ಮೂವರಿಗೆ ಚಾಯ್ಸ್ ಇಲ್ಲ. ಅವರು ಹರಕೆ ಮಾಡಿದ್ದನ್ನು ಪಾಲಿಸಬೇಕು. ಕೊನೆಯದಾಗಿ ಮುತ್ತೈದೆಯು ಅಂಥ ಹರಕೆಯನ್ನು ಅಥವಾ ಪ್ರಮಾಣವನ್ನು, ಏನೋ ಒಂದು ಹರಕೆ ಮಾಡಿದಾಗ ಅವಳ ಗಂಡನು, ಮದುವೆ ಆದಂಥವರು ಒಂದು ಪ್ರಮಾಣ ಮಾಡ್ತಾರೆ. ಗಂಡನ್ನು ತಿಳಿದು ಅಡ್ಡಿ ಮಾಡದೆ ಸುಮ್ಮನಿದ್ದರೆ ಹರಕೆಗಳು ಪ್ರತಿಜ್ಞೆಗಳು ನಿಲ್ಲು. ಗಂಡ ಸುಮ್ಮನೆ ಇದ್ಬಿಟ್ರೆ ಕ್ಯಾನ್ಸಲ್ ಆಗಲ್ಲ. ಆದರೆ ಗಂಡನು ಅವುಗಳನ್ನು ತಿಳಿದಾಗಲೇ ಬೇಡವೆಂದರೆ ಅವು ರದ್ದಾಗೋದು, ಕ್ಯಾನ್ಸಲ್ ಆಗಿಬಿಡ್ತೈತಂತ್ರಿ. ಹೆಂಡತಿ ಮಾಡಿದಂಥ ಹರಕೆ ಗಂಡ ಕ್ಯಾನ್ಸಲ್ ಮಾಡ್ಬೋದು. 12ನೇ ವಚನ, ಅರಣ್ಯಕಾಂಡ 30:12. ಒಂದು ವೇಳೆ ಅವನು ಅವಳ ಹರಕೆಗಳನ್ನು ಪ್ರತಿಜ್ಞೆಗಳನ್ನು ಸ್ಥಾಪಿಸಿದ ಹಾಗಾಗ್ತದೆ. ಯಾವಾಗ ಹೆಂಡತಿ ಮಾಡಿದ ಹರಕೆಯನ್ನು ಉಪವಾಸವಾಗಿರುವೆನೆಂದು ಅವಳು ಮಾಡಿದ ಪ್ರಮಾಣವನ್ನು ಸ್ಥಾಪಿಸುವುದಕ್ಕಾಗಲಿ ರದ್ದು ಮಾಡುವುದಕ್ಕಾಗಲಿ ಗಂಡನಿಗೆ ಅಧಿಕಾರವಿದೆ. ಆದರೆ ಅವಳ ಗಂಡನು ಯಾವ ಅಡ್ಡಿ ಮಾಡದಿದ್ದರೆ ಒಂದು ಸಂಗತಿ ಏನಂದರೆ, ಅವನೇ ಅದರ ಫಲವನ್ನು ಅನುಭವಿಸಬೇಕು, ಅವನ ಮೇಲೆ ಬಂದುಬಿಡ್ತದೆ. 15ನೇ ವಚನ. ಆದ ಕಾರಣ ಈ ಹರಕೆ ವಿಷಯದಲ್ಲಿ ಈ ಒಂದು ಮಾತು ದೇವರು ತನ್ನ ಭಕ್ತಾದಿಗಳಿಗೆ, ತನ್ನ ಮಕ್ಕಳಿಗೆ ಹೇಳಿದನು. ಕೆಲವು ಸಾರಿ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಮನೆಯಲ್ಲಿ ಮಾತಾಡುವಾಗ ನಾನು ಏನು ಮಾಡಿಬಿಡ್ತೀನಿ, ಕ್ಯಾನ್ಸಲ್ ಅಂತ ಹೇಳ್ಬಿಡ್ತೀನಿ, ರದ್ದಾಗಲಿ ಅಂತ ಹೇಳ್ಬಿಡ್ತೀನಿ. ಅವ್ರಿಗೆ ಭಾಳ ಖುಷಿ ಆಗಿಬಿಡ್ತದೆ. ಮಹಿಳೆಯರು 3 ಇದ್ದಾರೆ ನಮ್ಮ ಮನೆಯಲ್ಲಿ, ಹೆಂಡತಿ, 2 ಪುತ್ರಿಯರು. ಅವ್ರು ಮಾಡಿದ ಹರಕೆಯನ್ನು ಕ್ಯಾನ್ಸಲ್ ಮಾಡೋ ಅಧಿಕಾರ ತಂದೆಗೆ, ಗಂಡನಿಗೆ ಇದೆ. 30ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 30. And Moses spake unto the heads of the tribes concerning the children of Israel, saying, This is the thing which the Lord hath commanded. If a man vow a vow unto the Lord, or swear an oath to bind his soul with a bond, he shall not break his word. He shall do according to all that proceedeth out of his mouth. If a woman also vow a vow unto the Lord, and bind herself by a bond, being in her father's house in her youth, and her father hear her vow, and her bond wherewith she hath bound her soul, and her father shall hold his peace at her, then all her vows shall stand, and every bond wherewith she hath bound her soul shall stand. But if her father disallow her in the day that he heareth, not any of her vows, or of her bonds wherewith she hath bound her soul, shall stand, and the Lord shall forgive her, because her father disallowed her. And if she had at all an husband when she vowed, or uttered aught out of her lips, wherewith she bound her soul, and her husband heard it, and held his peace at her in the day that he heard it, then her vows shall stand, and her bonds wherewith she bound her soul shall stand. But if her husband disallowed her on the day that he heard it, then he shall make her vow which she vowed, and that which she uttered with her lips, wherewith she bound her soul, of none effect, and the Lord shall forgive her. But every vow of a widow and of her that is divorced, wherewith they have bound their souls, shall stand against her. And if she vowed in her husband's house, or bound her soul by a bond with an oath, and her husband heard it, and held his peace at her, and disallowed her not, then all her vows shall stand, and every bond wherewith she bound her soul shall stand. But if her husband hath utterly made them void on the day he heard them, then whatsoever proceedeth out of her lips concerning her vows, or concerning the bond of her soul, shall not stand. Her husband hath made them void, and the Lord shall forgive her. Every vow, and every binding oath to afflict the soul, her husband may establish it, or her husband may make it void. But if her husband altogether hold his peace at her from day to day, then he establisheth all her vows, or all her bonds, which are upon her. He confirmeth them, because he held his peace at her in the day that he heard them. But if he shall any ways make them void after that he hath heard them, then he shall bear her iniquity. These are the statutes which the Lord commanded Moses between a man and his wife, between the father and his daughter, being yet in her youth in her father's house.